ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಸ್ರೋ ಇಲಾಖೆಯಲ್ಲಿ ಖಾಲಿ ಇರುವ ಟೆಕ್ನಿಕಲ್ ಅಸಿಸ್ಟೆಂಟ್, ಡ್ರಾಫ್ಟ್ಸ್ಮ್ಯಾನ್, ಅಗ್ನಿಶಾಮಕ ಎ ಹಾಗೂ ಟೆಕ್ನಿಷಿಯನ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಈ ಹುದ್ದೆಗೆ 10ನೇ ತರಗತಿ ಪಾಸಾಗಿರುವ ಅಭ್ಯರ್ಥಿಗಳು ಸಹ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಹುದ್ದೆಗೆ ಬರೋಬ್ಬರಿ ವೇತನ 1,42,000ವರೆಗೆ ವೇತನವನ್ನು ನೀಡಲಾಗುತ್ತೆ. ಮತ್ತು ಈ ಹುದ್ದೆಗೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಕೂಡ ಇರುವುದಿಲ್ಲ. ನೇರ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ. ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಮೊದಲು ಗೂಗಲ್ಗೆ ಬನ್ನಿ. ಗೂಗಲಲ್ಲಿ ಜಾಬ್ ಎಕ್ಸ್ಪ್ಲೇನ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಕೆಳಗಡೆ ಬಂದರೆ, ಪ್ರಿಯ ಸ್ನೇಹಿತರೆ, ಇಸ್ರೋ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ಸ್ ಸೆಂಟರ್ ಅಥವಾ ಇಸ್ರೋ LPSC ರಿಕ್ವೈರ್ಮೆಂಟ್ 2026 ಇದು ಇಲಾಖೆಯ ಹೆಸರು ಆಗಿದೆ. ಹುದ್ದೆಗಳ ಹೆಸರು ನೋಡುವುದಾದರೆ, ಫೈರ್ಮ್ಯಾನ್ ಎ, ಸೆಕೆಂಡ್ನೇದು ಡ್ರಾಫ್ಟ್ಸ್ಮ್ಯಾನ್ ಬಿ ಅಥವಾ ಮೆಕ್ಯಾನಿಕಲ್, ಮೂರನೇದು ಟೆಕ್ನಿಷಿಯನ್ ಬಿ ಫಿಟ್ಟರ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್, ನಾಲ್ಕನೇದು ಟೆಕ್ನಿಕಲ್ ಅಸಿಸ್ಟೆಂಟ್ ಅಥವಾ ಕೆಮಿಕಲ್, ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಟೆಕ್ನಿಕಲ್ ಅಸಿಸ್ಟೆಂಟ್ ಅಥವಾ ಮೆಕ್ಯಾನಿಕಲ್. ಇಷ್ಟು ಹುದ್ದೆಗೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದೆ. ಒಟ್ಟು ಹುದ್ದೆಗಳ ಸಂಖ್ಯೆ ಇಲಾಖೆಯಲ್ಲಿ ಒಟ್ಟು 19 ಹುದ್ದೆಗಳು ಖಾಲಿ ಇವೆ. ಈ ಹುದ್ದೆಗಳು ನಮ್ಮ ಕರ್ನಾಟಕದಲ್ಲಿ ಖಾಲಿ ಇರುವುದರಿಂದ ಆಸಕ್ತಿ ಇರುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಉದ್ಯೋಗದ ಸ್ಥಳ ಎಲ್ಲಿ ಎಂದರೆ ನಮ್ಮ ಬೆಂಗಳೂರು ಹಾಗೂ ಕೇರಳದಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಈ ಹುದ್ದೆಗೆ ವೇತನ ಶ್ರೇಣಿ ಎಷ್ಟಿರುತ್ತದೆ ಎಂದರೆ ತಿಂಗಳಿಗೆ ಅನುಸಾರ 19,900ರಿಂದ 1,42,400ವರೆಗೆ ವೇತನವನ್ನು ನೀಡಲಾಗುತ್ತಿದೆ. ಹುದ್ದೆಯ ಹೆಸರು, ನೇಮ್ ಆಫ್ ದಿ ಪೋಸ್ಟ್. ವೇತನ ಎಷ್ಟಿರುತ್ತದೆ ಎಂದರೆ ಟೆಕ್ನಿಕಲ್ ಅಸಿಸ್ಟೆಂಟ್ ಅಥವಾ ಮೆಕ್ಯಾನಿಕಲ್ಗೆ 44,900ರಿಂದ 1,42,400ವರೆಗೆ ಇರುತ್ತದೆ. ಟೆಕ್ನಿಕಲ್ ಅಸಿಸ್ಟೆಂಟ್ ಕೆಮಿಕಲ್, ಟೆಕ್ನಿಷಿಯನ್ ಬಿ ಅಥವಾ ಎಲೆಕ್ಟ್ರಿಕಲ್ ಮೆಕ್ಯಾನಿಕ್, ಟೆಕ್ನಿಷಿಯನ್ ಬಿ ಫಿಟ್ಟರ್ಸ್ಗೆ ಇವರಿಗೆಲ್ಲರಿಗೂ 21,700ರಿಂದ 69,100ರವರೆಗೆ ವೇತನವನ್ನು ನೀಡಲಾಗುತ್ತಿದೆ. ಮತ್ತು ಡ್ರಾಫ್ಟ್ಸ್ಮ್ಯಾನ್ಗೂ ಸಹ ಅಷ್ಟೇ ವೇತನವನ್ನು ನೀಡಲಾಗುತ್ತದೆ. ಲಾಸ್ಟ್ ಪಾಯಿಂಟ್, ಫೈರ್ಮ್ಯಾನ್ ಎ ಇವರಿಗೆ ವೇತನ ಬಂದ್ಬಿಟ್ಟು 19,900ರಿಂದ 63,200ರವರೆಗೆ ವೇತನವನ್ನು ನೀಡಲಾಗುತ್ತಿದೆ. ಈ ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಹತೆ ಎಷ್ಟು ಹೊಂದಿರಬೇಕು ಎಂದರೆ ಹುದ್ದೆಗಳಿಗೆ ಅನುಗುಣವಾಗಿ 10ನೇ ತರಗತಿ ಮತ್ತು ITI ಹಾಗೂ ಡಿಪ್ಲೊಮಾ ಶೈಕ್ಷಣಿಕ ಅರ್ಹತೆ ಹೊಂದಿದವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹುದ್ದೆಯ ಹೆಸರು, ಟೆಕ್ನಿಕಲ್ ಅಸಿಸ್ಟೆಂಟ್ ಅಥವಾ ಮೆಕ್ಯಾನಿಕಲ್ ಅವರು ಎಷ್ಟು ಶೈಕ್ಷಣಿಕ ವಿದ್ಯಾರ್ಹತೆ ಹೊಂದಿರಬೇಕು ಎಂದರೆ ಡಿಪ್ಲೊಮಾ ಕಂಪ್ಲೀಟ್ ಕೋರ್ಸ್ ಮುಗಿಸಿರಬೇಕು. ಟೆಕ್ನಿಕಲ್ ಅಸಿಸ್ಟೆಂಟ್ ಅಥವಾ ಕೆಮಿಕಲ್ನವರು 10ನೇ ತರಗತಿ ಮತ್ತು ITI ಕಂಪ್ಲೀಟ್ ಕೋರ್ಸ್ ಮುಗಿಸಿರಬೇಕು. ಟೆಕ್ನಿಷಿಯನ್ ಬಿ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಮತ್ತು ಟೆಕ್ನಿಷಿಯನ್ ಬಿ ಫಿಟ್ಟರ್ ಅವರು ಸಹ 10ನೇ ತರಗತಿ ಪಾಸಾಗಿರಬೇಕು. ಮತ್ತು ಡ್ರಾಫ್ಟ್ಸ್ಮ್ಯಾನ್ ಬಿ ಮೆಕ್ಯಾನಿಕಲ್ ಅವರು ಸಹ ಮತ್ತು ಫೈರ್ಮ್ಯಾನ್ ಎ ಅವರು ಸಹ 10ನೇ ತರಗತಿ ಪಾಸಾಗಿರಬೇಕು. ನೆಕ್ಸ್ಟು, ಈ ಹುದ್ದೆಗೆ ವಯೋಮಿತಿ ಎಷ್ಟು ಹೊಂದಿರಬೇಕು ಎಂದರೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು 25 ವರ್ಷದಿಂದ 35 ವರ್ಷದ ಒಳಗಡೆ ಇರಬೇಕು. ಮತ್ತು ಈ ಹುದ್ದೆಗೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತದೆ. ಪ್ರಿಯ ಸ್ನೇಹಿತರೆ, ಈ ಹುದ್ದೆಗೆ ಅರ್ಜಿ ಶುಲ್ಕ ಹೇಗಿರುತ್ತದೆ ಎಂದರೆ ಶುಲ್ಕ ಮರುಪಾವತಿ ವಿಧಾನ ಅಂದರೆ ಫೀಸು ರೀಫಂಡ್ ಕೂಡ ಇರುತ್ತದೆ. ರೀಫಂಡ್ ಕೂಡ ಮಾಡ್ತಾರೆ. ಮಹಿಳೆಯರಿಗೆ ಬಂದ್ಬಿಟ್ಟು ಅಂದರೆ SC ST PWBD ಅಥವಾ ಮಾಜಿ ಸೈನಿಕರಿಗೆ ಪೂರ್ಣ 750 ರೂಪಾಯಿ ಮರುಪಾವತಿ ಕೂಡ ಇರುತ್ತದೆ. ಇತರ ಅಭ್ಯರ್ಥಿಗಳಿಗೆ Rs. 250 ಇರುತ್ತೆ. ಶುಲ್ಕ ಕಡಿತಗೊಳಿಸಿ Rs. 500 ಮರುಪಾವತಿ ಇರುತ್ತದೆ. ಮಹಿಳೆಯರು SC ಅಥವಾ ST PWBD ಮಾಜಿ ಸೈನಿಕರು ಪೂರ್ಣ Rs. 500 ಮರುಪಾವತಿ ಮಾಡಲಾಗುತ್ತದೆ. ಇತರ ಅಭ್ಯರ್ಥಿಗಳಿಗೂ ಸಹ Rs. 100 ರೂಪಾಯಿ ಇರುತ್ತದೆ. ಶುಲ್ಕ ಕಡಿತಗೊಳಿಸಿ Rs. 400 ರೂಪಾಯಿ ಮರುಪಾವತಿಯನ್ನು ಮಾಡಲಾಗುತ್ತದೆ. ನೆಕ್ಸ್ಟು, ಈ ಹುದ್ದೆಗೆ ಆಯ್ಕೆ ವಿಧಾನ ಹೇಗಿರುತ್ತದೆ ಎಂದರೆ ಹುದ್ದೆಗಳಿಗೆ ಅನುಗುಣವಾಗಿ ಲಿಖಿತ ಪರೀಕ್ಷೆ, ಕೌಶಲ್ಯ ಪರೀಕ್ಷೆ, ದೈಹಿಕ ದಕ್ಷತೆ ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆಯ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ನೆಕ್ಸ್ಟು, ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗಿರುತ್ತದೆ ಎಂದರೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬೇಕು. ಲಾಸ್ಟ್ ಪಾಯಿಂಟ್, ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4/9/2026. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದೆ. ಪ್ರಾರಂಭವಾಗಿರುವ ದಿನಾಂಕ 18/8/2026ರಲ್ಲೇ ಪ್ರಾರಂಭವಾಗಿದೆ. ಈ ಹುದ್ದೆಯ ಬಗ್ಗೆ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೇಕಂದ್ರೆ ನೋಟಿಫಿಕೇಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದನ್ನು PDF ಸಮೇತ ಕೊಟ್ಟಿರ್ತಾರೆ. ಇದನ್ನು ನೀವು ಓದಿಕೊಂಡರೆ ಈ ಉದ್ಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಈ ಉದ್ಯೋಗದ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟಲ್ಲಿ
ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.